ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ಮಿನಿ ವ್ಲಾಗ್. ನೋಡ್ತಾ ಇರ್ಬೋದು, ಮಕ್ಕಳಿಗೆ ರಜಾ ಇತ್ತಲ್ವ, ಅದಕ್ಕೆ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಯಾವಾಗ್ಲೂ ಅಷ್ಟೇ ಹಿರಿಯರ ಹಬ್ಬ ನಾವು ಹಳ್ಳಿಯಲ್ಲೇ ಮಾಡೋದು, ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಜಂಜಾಟ, ಆಮೇಲೆ ಆ ಥರ ಒಂದು ಸಿಟಿ ಲೈಫ್ ಇರುತ್ತಲ್ಲ, ನೀವು ಎಷ್ಟೇ ಸಂಪಾದನೆ ಮಾಡಿದ್ರು, ಎಂಥ ದೊಡ್ಡ ದೊಡ್ಡ ಮನೆ ಇದ್ದರೂ ಕೂಡ ನಮ್ಮ ಹಳ್ಳಿಯಲ್ಲಿ ಬಂದು ಆ ನೇಚರು, ಆ ಒಂಥರ ಕಂಫರ್ಟ್ ಝೋನಲ್ಲಿ ಲೈಫ್ನ ಲೀಡ್ ಮಾಡೋದು ಬೆಸ್ಟ್ ಅಂತ ಅನಿಸ್ಬೋದು. ಆ ಮರಗಳಿರ್ಬೋದು, ಅಲ್ಲೊಂಥರ ಕಂಫರ್ಟ್ ಎಲ್ಲ ಸಿಗುತ್ತೆ, ಎಲ್ಲ ಸಫಿಸ್ಟಿಕೇಷನ್ ಎಲ್ಲ ಇರುತ್ತೆ ಅಂತ ಏನಿಲ್ಲ. ಬಟ್ ಹಳ್ಳಿಯಲ್ಲಿ ವಾತಾವರಣ ಇರುತ್ತಲ್ಲ, ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ, ಅಲ್ಲಿ ಸಿಟಿ ಲೈಫಲ್ಲಿ ಅಷ್ಟು ಜಂಜಾಟ ಇರುತ್ತೆ. ಅಂದರೆ ಲೈಫ್ ಲೀಡ್ ಮಾಡಲೇಬೇಕು, ಸಂಪಾದನೆ ಮಾಡಬೇಕು, ಒಂದು ಲೆವೆಲ್ಗೆ ಸ್ಟೇಟಸ್ಸು ಎಲ್ಲ ಇರಬೇಕು. ಅಂದರೆ ಸಿಟಿ ಲೈಫ್ ಬೇಕೇ ಬೇಕು. ಅಲ್ಲೇ ನಮ್ಮ ಪ್ರೊಫೆಷನ್ ಇರುತ್ತೆ, ಕೆರಿಯರ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಒನ್ಸ್ ಇನ್ ಎ ವೈಲ್, ವರ್ಷಕ್ಕೊಂದು 3-4 ಸತಿ ಅಥವಾ 2-3 ಸತಿ ಅಟ್ಲೀಸ್ಟ್ ಒಂದು ಸತಿ ಹಳ್ಳಿಗೆ ಬಂದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಈಗ ಮಕ್ಕಳನ್ನೂ ಎಲ್ಲರನ್ನೂ ಕರ್ಕೊಂಡು ಈಗ ನಾವು ಹಳ್ಳಿಗೆ ಬರ್ತಾಯಿದ್ದೀವಿ. ನನಗೆ ಆಲ್ರೆಡಿ ಈಗ ವಾಯ್ಸ್ ಓವರ್ ಕೊಡ್ತಾ ಇರೋದು ಹಳ್ಳಿಲೇ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ವಾತಾವರಣ. ಆಮೇಲೆ ಆನ್ ದ ವೇಲ್ ಹೋಗ್ಬೇಕಾದ್ರೂ ಅಷ್ಟೇ, ನೀವು ಜಸ್ಟ್ ನೋಡಿ ಆಯಿತಾ, ಏನೇ ನಿಮ್ಮದು ಬ್ಯುಸಿ ಶೆಡ್ಯೂಲ್ ಇದ್ದರೂ ಏನೇ ಇದ್ದರೂ ಕೂಡ ಸುಮ್ಮನೆ ಕೂತ್ಕೊಂಡು ಆಕಾಶದ ಕಲರು, ಆ ಮೋಡಗಳು, ಮತ್ತು ಜೊತೆಗೆ ಆ ಲೀಫ್ಸು, ಗ್ರೀನರಿ ನೋಡಿದ್ರೆ ಎಂಥ ಸ್ಟ್ರೆಸ್ ಇದ್ದರೂ ಕೂಡ ತುಂಬ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ. ನಮ್ಮ ಹಸ್ಬೆಂಡ್ ಜೊತೆ ಅದೇ ಹೇಳ್ತಿದ್ದೆ, ಎಷ್ಟು ಚೆನ್ನಾಗಿದೆಯಲ್ಲ ಇದು ನೇಚರು. ಅಂದರೆ ನೀನು ಇಲ್ಲಿದ್ದ ನೇಚರ್ಗೆ ಈ ಥರ ಅಂದಿದ್ಯಾ, ಇನ್ನು ಕೊಡಗು ಆ ಸೈಡ್, ಮಲೆನಾಡು ಸೈಡು ಆ ಸೈಡೆಲ್ಲ ಹೋಗ್ಬಿಟ್ರೆ, ಮತ್ತು ಆಗುಂಬೆ ಆ ಸೈಡೆಲ್ಲ ಸನ್ಸೆಟ್ಟು ಅದೆಲ್ಲ ನೋಡ್ಬಿಟ್ರೆ ಇನ್ನೇನು ಮಾಡ್ತೀಯೋ, ಹೆಂಗೆ ಆಡ್ತೀಯೋ ಅಂತ ಅಂತಿದ್ರು. ಸೊ ನೋಡೋಕೆ ಒಂಥರ ಖುಷಿ. ಸೊ ಅವ್ರು ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ನೈಟ್ ಆಗೋಗಿತ್ತು. ಅಲ್ಲಿ ರೋಡ್ಸೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ಈ ಸತಿ ಅಂತೂ ಜರ್ನಿ ಜೊತೆಗೆ ಒಂದೊಂದು ತುಂಬಾ ಎಂಜಾಯ್ ಮಾಡಿದ್ದೀನಿ. ಈಗ ಮಧ್ಯದಲ್ಲಿ ಒಂಥರ ಸೌಂಡ್ ಕೇಳ್ತಲ್ವ, ಇಲ್ಲಿ ನಾವು ಕಾರ್ ತೊಗೊಂಬಂದಿದ್ದೀವಿ ಹಳ್ಳಿಗೆ. ಇಲ್ಲಿ ಮಕ್ಕಳು ಕಾರ್ ನೋಡಿದ್ದಾರೆ ಅಂದರೆ ಹೆಂಗೆ ಖುಷಿಯಾಗಿ ಬರ್ತಾರೆ ಇಲ್ವಾ. ಸೊ ಅದಕ್ಕೇ ಮಕ್ಕಳ ಜೊತೆ ಮಧ್ಯದಲ್ಲಿ ಪಾಸ್ ಮಾಡಿ ಅವ್ರ ಜೊತೆ ಮಾತಾಡಿ ಆಮೇಲೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅವ್ರಿಗೆ ಕಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಈಗ ಬಂದಿದ್ದೀವಿ. ಇಲ್ಲೂ ಅಷ್ಟೇ, ನಮ್ಮ ಅತ್ತೆ ಮನೆ ಸೈಡು, ನಮ್ಮ ಅತ್ತೆ ಮನೆ ಆ ಥರ ಎಲ್ಲ ಏನೂ ಇಲ್ಲ. ಎಷ್ಟು ಆರಾಮಾಗಿ ನೋಡ್ಕೋತಾರೆ ಅಂದರೆ, ನಮ್ಮ ಸಿಸ್ಟರ್ ಇದ್ದಾರೆ, ನಮ್ಮ ಭಾವವರೆಲ್ಲ ಫ್ಯಾಮಿಲಿ ಇಲ್ಲೇ ಇರೋದು. ತುಂಬ ಕಂಫರ್ಟ್ ಝೋನು, ಆರಾಮಾಗಿ ಆ ಚಿಲ್ಲೌಟ್ ವೆಕೇಷನ್ ಮೂಡ್ ಇರುತ್ತಲ್ಲ, ಆ ಥರ ಇರುತ್ತೆ. ನೀನು ಅಲ್ಲೂ ಮಾಡ್ತೀಯಾ, ಇಲ್ಲೂ ಏನಕ್ಕೆ ಮಾಡ್ತೀಯಾ ಅಂತ ಅವರು ಕೆಲಸನೂ ಹೇಳಲ್ಲ. ಬಟ್ ನಾವೂ ಕುತ್ಕೊಂಡೇನು ಇದು ಮಾಡಲ್ಲ, ಈಕ್ವಲ್ ಆಗಿ ಶೇರ್ ಮಾಡ್ಕೋತೀವಿ. ಬಟ್ ಅವರು ಕೆಲಸ ಮಾಡೋಕ್ಕೂ ಬಿಡಲ್ಲ. ತುಂಬ ಇಲ್ಲಿ ಬಂದರೆ ವೆಕೇಷನ್ ಮೂಡ್ ಅಂತಲೇ ಹೇಳ್ಬೋದು. ಸ್ವಲ್ಪ ಕೋಲ್ಡ್ ಬೇರೆ ಆಗೋಗಿದೆ, ಅದಕ್ಕೆ ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ.